ಕಾಂಗ್ರೆಸ್ ಸರ್ಕಾರ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಸುಮಾರು 60 ವರ್ಷಗಳ ಕಾಲ ಆಡಳಿತವನ್ನು ಮಾಡಿದೆ. ಅನೇಕ ಹಗರಣಗಳಲ್ಲಿ ಸಿಗಾಕ್ಕೊಂಡು ಕೆಲವರು ಜೈಲಿನಲ್ಲಿದ್ದಾರೆ, ಕೆಲವರು ಬೇಲ್ನಲ್ಲಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷಗಳ ಆಡಳಿತದಲ್ಲಿ 60 ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಗರಣಗಳಲ್ಲಿ ಭಾಗಿಯಾಗಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 14-15 ತಿಂಗಳಾಗ್ತಾ ಬಂತು. ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಅವರು ಅಧಿಕಾರಕ್ಕೆ ಬಂದ ನಂತರ ಮಂತ್ರಿಗಳು, ಶಾಸಕರು ಎಲ್ಲರೂ ಸೇರಿ ಇವತ್ತು ಸರ್ಕಾರವನ್ನು ಕಿತ್ತು ತಿಂತಾ ಇದ್ದಾರೆ. ಸರ್ಕಾರ ಅಂತಕ್ಕಂಥದ್ದು ಒಂದು ಸತ್ತ ಪ್ರಾಣಿ ಆದಂಗಾಗಿದೆ. ಸತ್ತ ಪ್ರಾಣಿಯನ್ನು ಹರಿದು ತಿನ್ನಲಿಕ್ಕೆ ರಣಹದ್ದುಗಳು ಯಾವ ರೀತಿ ಕಚ್ಚಾಡ್ತಾ ಇರ್ತಾವೋ ಆ ರೀತಿ ಇವತ್ತು ಕಚ್ಚಾಡಿ ತಿಂತಾ ಇದ್ದಾರೆ. ದಲಿತರ ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ವಿಶೇಷ ಅನುದಾನವನ್ನು ಸರ್ಕಾರಗಳು ಕೊಡ್ತಾ ಇದ್ದಾರೆ. ಆ ಹಣವನ್ನು ದಲಿತರ ಏಳಿಗೆಗಾಗೆ ಖರ್ಚು ಮಾಡಬೇಕೆ ಹೊರತು ಗ್ಯಾರಂಟಿಗಳ ಅಂತ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಉಪಯೋಗ ಮಾಡಬಾರ್ದು. ಅವ್ರಿಗೆ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು, ಅವ್ರಿಗೆ ಉದ್ಯೋಗಕ್ಕೆ ಖರ್ಚು ಮಾಡಬೇಕು, ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು, ಅವ್ರಿಗೆ ಜಮೀನು ಕೊಡಿಸ್ಬೇಕು, ಅವ್ರಿಗೆ ಜಮೀನಿದ್ರೆ ನೀರಾವರಿ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು. ಇಂಥದಕ್ಕೆ ಖರ್ಚು ಮಾಡಿ ಅವ್ರನ್ನ ಆರ್ಥಿಕವಾಗಿ ಪ್ರಬಲರನ್ನಾಗಿ ಮಾಡಿ ಅವ್ರ ಕಾಲ ಮೇಲೆ ನಿಂತು ಅವ್ರು ಬದುಕೋ ಹಾಗೆ ಮಾಡತಕ್ಕಂಥ ಕರ್ತವ್ಯ ಮತ್ತು ಚುನಾಯಿತ ಸರ್ಕಾರದ್ದು. ಆದರೆ ಇವತ್ತು ಅದು ಕೆಲಸ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಸರ್ಕಾರದ ಖಜಾನೆ ಹಗಲ ದರೋಡೆ. ಇವತ್ತು 187 ಕೋಟಿಯಷ್ಟು ಹಣವನ್ನು ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಚುನಾವಣೆಗೆ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಮತ್ತು ಅದನ್ನು ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ತಾವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯ. ಸರ್ಕಾರ ಹೀಗೆ ಮುಂದುವರಿಯುತ್ತಾ ಅಥವಾ ಏನಾದರೂ ಲಾಸ್ಟ್ ಟೈಮ್ ತಾವು ಕೂಡ ಹೇಳಿದ್ರಿ ಸರ್ಕಾರ ಮುಂದುವರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಅವರು ಶಾಸಕರೇ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ನಾವು ಯಾವ ಪುರುಷಾರ್ಥಕ್ಕೆ ಮುಂದುವರಿಬೇಕು, ನಾವು ಬಿಡ್ಲಿಕ್ಕೆ ತಯಾರಿದ್ದೀವತ್ತು ಈಗಾಗಲೇ ಅನೇಕ ಶಾಸಕರು ಹೇಳಿದ್ದಾರೆ. ಇನ್ನು ಕೆಲವರು ಶಾಸಕರು ನಮ್ಮನ್ನು ನೆಪಕ್ಕೆ ಮಾತ್ರ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳನ್ನಾಗಿ ಮಾಡಿದ್ದಾರೆ. ಮಂತ್ರಿಗಳು ಯಾರೂ ಸಹಕಾರ ಮಾಡ್ತಾ ಇಲ್ಲ, ನಮಗೆ ಕಾಸಿನ ಕಿಮ್ಮತ್ತೂ ಇಲ್ಲ ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಬಗ್ಗೆ ಆಡ್ತಾ ಇದ್ದಾರೆ. 50ಕ್ಕಿಂತಲೂ ಹೆಚ್ಚು ಶಾಸಕರು ಗುಂಪಾಗಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಬಗ್ಗೆ ಆಡ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಅಪಾಯ ಇದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.